ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಆಪರೇಟರ್ಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ಮೊದಲನೇದಾಗೆ ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ನಿಮ್ಮ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತೆ ಮಾಡ್ಯುಲಸ್ ಅಂದ್ರೆ ರಿಮೈಂಡರ್ ವ್ಯಾಲ್ಯೂನ ಕಂಡುಹಿಡಿಯೋದು, ಹಾಗೆ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಆಪರೇಟರ್ಸ್ ಇರತ್ತೆ. ಇದನ್ನೆಲ್ಲ ನಾವು ಪ್ರೋಗ್ರಾಮ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಆನ್ಲೈನ್ ಕಂಪೈಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಇಂಟ್ ಮೇನ್ ಫಂಕ್ಷನ್ ನ ಬರ್ದಿದ್ದೀನಿ. ಈಗ ಎರಡು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ತೀನಿ. ಇಂಟ್ num1 ಈಕ್ವಲ್ಸ್ 10, ಇಂಟ್ num2 ಈಕ್ವಲ್ಸ್ 5. ಹಾಗೆ ಒಂದು ರಿಸಲ್ಟ್ ವೇರಿಯೇಬಲ್ ನ ಕೂಡ ಡಿಕ್ಲೇರ್ ಮಾಡ್ತೀನಿ. ಈಗ ನಾನು ಫಸ್ಟ್ ಅಡಿಷನ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ರಿಸಲ್ಟ್ ಈಕ್ವಲ್ಸ್ num1 ಪ್ಲಸ್ num2 ಅಂತ ಮಾಡಬಹುದು. ಇದನ್ನ ಪ್ರಿಂಟ್ ಮಾಡೋಕ್ಕೆ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬರೆಯೋಣ. ಸೊ ಪ್ರಿಂಟ್ ಎಫ್ ಅಡಿಷನ್ ರಿಸಲ್ಟ್ ಇಸ್ %d. ಇದು ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ. ಇಲ್ಲಿ ರಿಸಲ್ಟ್. ಸೊ ಇದನ್ನ ಪ್ರಿಂಟ್ ಮಾಡಿದ್ರೆ ನಂಗೆ ಔಟ್ಪುಟ್ ಏನ್ ಬರುತ್ತೆ ನೋಡಿ, ಅಡಿಷನ್ ರಿಸಲ್ಟ್ ಇಸ್ 15 ಅಂತ ಬರ್ತದೆ. ಈಗ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ರಿಸಲ್ಟ್ ಉಪಯೋಗಿಸೋ ಬದಲು ಡೈರೆಕ್ಟ್ ಆಗಿ ನನ್ನ ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು. ಸೊ num1 ಪ್ಲಸ್ num2 ಅಂತಾನೆ ಡೈರೆಕ್ಟ್ ಆಗಿ ಕೊಡ್ಬೋದು. ನನಗೆ ಸೇಮ್ ರಿಸಲ್ಟೇ ಬರುತ್ತೆ. ಈಗ ಇದೇ ರೀತಿ ನಾವು ಸಬ್ಟ್ರಾಕ್ಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಎಲ್ಲಾನು ಪರ್ಫಾರ್ಮ್ ಮಾಡಿ ಅದರ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ರಿಸಲ್ಟ್ ಇಸ್ num1 ಮೈನಸ್ num2. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಇಸ್ num1 ಇಂಟು num2. ಇಂಟುಗೆ ನಾವು ಸ್ಟಾರ್ ಸಿಂಬಲ್ ನ ಉಪಯೋಗಿಸ್ತೀವಿ. ಹಾಗೆ ಡಿವಿಷನ್ ರಿಸಲ್ಟ್ ಇಸ್ num1 ಡಿವೈಡೆಡ್ ಬೈ num2. ನೆಕ್ಸ್ಟ್ ನಾವು ರಿಮೈಂಡರ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಮಾಡ್ಯುಲಸ್ ಆಪರೇಟರ್ ನ ಉಪಯೋಗಿಸ್ತೀವಿ. ಅದ್ಯಾವ ರೀತಿ ಅಂತ ನೋಡೋಣ. ರಿಮೈಂಡರ್ ವ್ಯಾಲ್ಯೂ ಇಸ್ %d \n num1 ಮಾಡ್ಯುಲಸ್ num2. ಅಂದ್ರೆ num1 num2 ಇಂದ ಡಿವೈಡ್ ಆದಾಗ ಬರುವಂತ ರಿಮೈಂಡರ್ ವ್ಯಾಲ್ಯೂನ ಇದು ನಮ್ಗೆ ಕೊಡತ್ತೆ. ಮಾಡ್ಯುಲಸ್ ಆಪರೇಟರ್ ಅಂದ್ರೆ ನಮ್ಮ ಪರ್ಸೆಂಟೇಜ್ ಸಿಂಬಲ್. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಆಪರೇಟರ್ಸ್. ಸೊ ನಾವು ಯಾವ್ದಾರ ಒಂದು ನಂಬರ್ನ ಇನ್ಕ್ರಿಮೆಂಟ್ ಮಾಡಬೇಕು ಅಂದ್ರೆ +1 ನ ಉಪಯೋಗಿಸ್ಬೋದು. ಅದ್ರ ಬದಲು ನಮ್ಮ ಪ್ರೋಗ್ರಾಮಿಂಗ್ ವರ್ಲ್ಡ್ ಅಲ್ಲಿ ಈ ತರ 2 ಪ್ಲಸ್ ಸಿಂಬಲ್ ನ ಉಪಯೋಗಿಸಿದ್ರೆ ಅದು ಇನ್ಕ್ರಿಮೆಂಟ್ ಆಗತ್ತೆ. ಸೊ ಅದಕ್ಕೆ ಈಗ ಪ್ರಿಂಟ್ ಎಫ್ incrementing num1. ಸೊ %d ಅದರ ವ್ಯಾಲ್ಯೂ ಏನು ಅಂತ ಪ್ರಿಂಟ್ ಮಾಡೋಣ. \n ಪ್ಲಸ್ ಪ್ಲಸ್ num1. ಈ num1 ಮುಂಚೆನೂ ಪ್ಲಸ್ ಪ್ಲಸ್ ಹಾಕ್ಬೋದು, ಆಮೇಲೂ ಪ್ಲಸ್ ಪ್ಲಸ್ ಹಾಕ್ಬೋದು. ಇದು ಪೋಸ್ಟ್ ಇನ್ಕ್ರಿಮೆಂಟ್ ಮತ್ತೆ ಪ್ರೀ ಇನ್ಕ್ರಿಮೆಂಟ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚು ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಕಲಿತೀವಿ. ಸದ್ಯಕ್ಕೆ ನೀವು ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ನ ಹೇಗೆ ಉಪಯೋಗಿಸೋದು ಅಂತ ಕಲೀರಿ. ಡಿಕ್ರಿಮೆಂಟಿಂಗ್ num2. ಸೊ %d num2 ಮೈನಸ್ ಮೈನಸ್ ಅಂತಾನು ಕೊಡ್ಬೋದು, ಅಥವಾ ಮೈನಸ್ ಮೈನಸ್ num2 ಅಂತಾನು ಕೊಡ್ಬೋದು. ಇದನ್ನ ಪ್ರೀ ಡಿಕ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಈಗ ನಮ್ಮ ಪ್ರೋಗ್ರಾಮ್ ನ ರನ್ ಮಾಡಿ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡೋಣ. ನೋಡಿ, ಅಡಿಷನ್ ರಿಸಲ್ಟ್ 15 ಬಂದು 10 + 5, ಸಬ್ಟ್ರಾಕ್ಷನ್ 5, 10 - 5 ಅಲ್ವಾ, ಮಲ್ಟಿಪ್ಲಿಕೇಶನ್ 50, ಡಿವಿಷನ್ 2, ರಿಮೈಂಡರ್ ವ್ಯಾಲ್ಯೂ 0 ಯಾಕಂದ್ರೆ 10 5 ಇಂದ ಡಿವೈಡ್ ಆಗುತ್ತೆ. ಇನ್ಕ್ರಿಮೆಂಟಿಂಗ್ num1. ಸೊ num1 ವ್ಯಾಲ್ಯೂ ಏನಿತ್ತು 10 ಇತ್ತು. ಸೊ ಅದನ್ನ ಪ್ಲಸ್ ಪ್ಲಸ್ ಮಾಡ್ತಾ ಇರೋದ್ರಿಂದ ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿದೆ. ಡಿಕ್ರಿಮೆಂಟಿಂಗ್ num2. ಸೊ ಅದು ಮೈನಸ್ ಆಗಿದೆ. ಸೊ ಈ ರೀತಿ ನಿಮ್ಮ ಅರ್ಥಮೆಟಿಕ್ ಆಪರೇಟರ್ಸ್ ನ ನೀವು ಹೇಗೆ ಉಪಯೋಗಿಸೋದು ಅಂತ ಕಲ್ತ್ರಿ. ನೆಕ್ಸ್ಟ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೆ ಎರಡು ವ್ಯಾಲ್ಯೂನ ಕಂಪೇರ್ ಮಾಡಕ್ಕೆ ಉಪಯೋಗಿಸುವಂತ ಒಂದು ಆಪರೇಟರ್ಸ್. ಅದರಲ್ಲಿ ಈ ತರ ಈಕ್ವಲ್ ಟು ಸಿಂಬಲ್ ಇದೆ. ಈಕ್ವಲ್ ಟು ಅಂದ್ರೆ ಎರಡು ಈಕ್ವಲ್ ಸೈನ್. ನಾಟ್ ಈಕ್ವಲ್ ಟು ಅಂದ್ರೆ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಮತ್ತೆ ಈಕ್ವಲ್ ಟು ಸೈನ್. ಗ್ರೇಟರ್ ದೆನ್ ಸಿಂಬಲ್ ಮತ್ತೆ ಲೆಸ್ ದೆನ್ ಮತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮತ್ತೆ ಲೆಸ್ ದೆನ್ ಆರ್ ಈಕ್ವಲ್ ಟು. ಈ ತರ ಆಪರೇಟರ್ಸ್ ನಮಗೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ಉಪಯೋಗಿಸೋದು? ಇಲ್ಲಿ 2 ವೇರಿಯೇಬಲ್ಸ್ ನ ಕಂಪೇರ್ ಮಾಡಬೇಕು. 1 + 1 = 2 + 1 = 3 + 1 = 4 + 1 = 5 + 1 = 7 + 1 = 8 + 1 = 9 + 1 = 10 + 1 = 21 + 1 = 22 + 1 = 23 + 1 = 24 + 1 = 25 + 1 = 26 + 1 = 27 + 1 = 28 + 1 = 29 + 1 = 30 + 1 = 31 + 1 = 32 + 1 = 33 + 1 = 34 + 1 = 35 + 1 = 36 + 1 = 37 + 1 = 38 + 1 = 39 + 1 = 40 + 1 = 41 + 1 = 42 + 1 = 43 + 1 = 44 + 1 = 45 + 1 = 46 + 1 =
ಈಗ num1 ಮತ್ತೆ num2 ಎರಡನ್ನು ಕಂಪೇರ್ ಮಾಡ್ತಾ ಹೋಗೋಣ. ನೀವು ಒಂದು ಜ್ಞಾಪಕ ಇಟ್ಕೊಬೇಕು ಅಂದ್ರೆ ಈ ಕಂಪ್ಯಾರಿಸನ್ ಆಪರೇಟರ್ಸ್ ಯಾವಾಗ್ಲೂ ನಿಮ್ಗೆ ಟ್ರೂ ಅಥವಾ ಫಾಲ್ಸ್ ಕೊಡತ್ತೆ. ಬೂಲಿಯನ್ ಅನ್ನೋ ಒಂದು ಡೇಟಾ ಟೈಪ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಲ್ಲ. ಸೊ ಫಾಲ್ಸ್ ಅಂದ್ರೆ ಅದು 0 ರಿಟರ್ನ್ ಮಾಡುತ್ತೆ, ಟ್ರೂ ಅಂದ್ರೆ ಅದು 1 ರಿಟರ್ನ್ ಮಾಡುತ್ತೆ. ಸೊ ಈಗ ಕಂಪ್ಯಾರಿಸನ್ ಆಪರೇಟರ್ಸ್ ಫಸ್ಟ್ ಈಕ್ವಲ್ ಟು ಸೈನ್ ನ ಟ್ರೈ ಮಾಡೋಣ. ಪ್ರಿಂಟ್ ಎಫ್ ಆರ್ ನಂಬರ್ಸ್ ಈಕ್ವಲ್ ಪರ್ಸೆಂಟೇಜ್ ಡಿ \n num1 ಈಕ್ವಲ್ಸ್ num2. ಇದು ನಮ್ಗೆ ಏನ್ ರಿಸಲ್ಟ್ ಕೊಡತ್ತೆ ಅಂತ ನೋಡೋಣ. ನೋಡಿ ಆ ನಂಬರ್ಸ್ ಈಕ್ವಲ್ 0 ಅಂತ ಕೊಡ್ತು, ಅಂದ್ರೆ ಫಾಲ್ಸ್ ಅಂತ ಅರ್ಥ. ಯಾಕಂದ್ರೆ ಇದೆರಡು ನಂಬರ್ಸ್ ಬೇರೆ ಬೇರೆ ಆಗೇ ಇದೆ. ಸೊ ಇವಾಗ ಆರ್ ದೇ ನಾಟ್ ಈಕ್ವಲ್ ಅದು ಟ್ರೈ ಮಾಡೋಣವಾ. ಸೊ ಪ್ರಿಂಟ್ ಎಫ್ ಆರ್ ನಂಬರ್ಸ್ ನಾಟ್ ಈಕ್ವಲ್. ಸೊ ಇಲ್ಲಿ ನಾಟ್ ಈಕ್ವಲ್ ಟು ಸೈನ್ ಏನು, ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಮತ್ತೆ ಒಂದು ಈಕ್ವಲ್ ಟು. ಈಗ ಪ್ರೋಗ್ರಾಮ್ ರನ್ ಮಾಡಿದ್ರೆ ಆ ನಂಬರ್ಸ್ ನಾಟ್ ಈಕ್ವಲ್ 1 ಅಂತ ಹೇಳ್ತದೆ. 1 ಅಂದ್ರೆ ಏನ್ ಅರ್ಥ? ಸೊ ಇದು ಟ್ರೂ ಅಂತ ಅರ್ಥ. ಸೊ ಎರಡು ನಂಬರ್ಸ್ ಈಕ್ವಲ್ ಆಗಿ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ನಮಗೆ ಗ್ರೇಟರ್ ದನ್ ಸಿಂಬಲ್ ಬಂತು. ಸೊ ಗ್ರೇಟರ್ ದನ್ ಮತ್ತೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎರಡು ಟ್ರೈ ಮಾಡೋಣ. ಪ್ರಿಂಟ್ ಎಫ್ num1 is greater than num2. ಇದು ಹೌದೋ ಇಲ್ವೋ ಅಂತ ಕೇಳ್ತಾ ಇದೀವಿ. num1 greater than or equal to num2. ಸೊ ಇದಕ್ಕೆ ನಮ್ಗೆ ಏನ್ ರಿಸಲ್ಟ್ ಬರಬೇಕು? 1 ಅಂತ ಬರಬೇಕು. ಯಾಕಂದ್ರೆ ನಂಬರ್ 1 ಆಬ್ವಿಯಸ್ಲಿ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಲೆಸರ್ ದನ್ ಆರ್ ಈಕ್ವಲ್ ಟು ಕೂಡ ಟ್ರೈ ಮಾಡೋಣ. ನಂಬರ್ 1 is lesser than or equal to num2. ಇಲ್ಲೂ ಕೂಡ ಹಂಗೆ ಪ್ರಿಂಟ್ ಮಾಡ್ತೀನಿ. ಲೆಸ್ ದನ್ ಆರ್ ಈಕ್ವಲ್ ಟುಗೆ ಏನ್ ಸಿಂಬಲ್, ಈ ತರ ಲೆಸ್ ದೆನ್ ಸಿಂಬಲ್ ಹಾಕ್ಬೇಕು. ಸೊ ಈಗ ರನ್ ಮಾಡಿದ್ರೆ ನನಗೆ ಅದು 0 ಕೊಡ್ತದೆ. ಯಾಕಂದ್ರೆ ನಂಬರ್ 1 ಇಸ್ ನಾಟ್ ಲೆಸರ್ ದೆನ್. ನಂಬರ್ 1 ಬಂದ್ಬಿಟ್ಟು 10 ಇದೆ ಅಲ್ವಾ. ಸೊ 10 ಇಸ್ ನಾಟ್ ಲೆಸ್ ದೆನ್ 5. ಸೊ ಇದು ನನಗೆ 0 ಅಂತ ಕೊಡ್ತದೆ. ಈ ರೀತಿ ನೀವು ಕಂಪ್ಯಾರಿಸನ್ ಆಪರೇಟರ್ಸ್ ನ ಉಪಯೋಗಿಸ್ಕೊಬಹುದು. ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನೀವು ಕಲಿಬೇಕು ಅಂದ್ರೆ ಲಾಜಿಕಲ್ ಆಪರೇಟರ್ಸ್. ಈ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಲಾಜಿಕಲ್ ಆಂಡ್ ಅಂತದೆ, ಅದಕ್ಕೆ 2 ಆಂಪರ್ಸೆಂಟ್ ಸಿಂಬಲ್ ಅಥವಾ ಆಂಡ್ ಸಿಂಬಲ್ ಅಂತ ನಾವೇನ್ ಕರಿತೀವಿ ಅದನ್ನ ಉಪಯೋಗಿಸ್ಬೇಕು. ಲಾಜಿಕಲ್ ಆರ್ ಅಂದ್ರೆ ಈ ತರ 2 ಪೈಪ್ ಸಿಂಬಲ್, ಹಾಗೆ ಲಾಜಿಕಲ್ ನಾಟ್ ಅಂದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್. ಇದೇನ್ ಮಾಡತ್ತೆ, ಈ ಲಾಜಿಕಲ್ ಆಂಡ್ ಮತ್ತೆ ಆರ್ ಮತ್ತೆ ನಾಟ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಲಾಜಿಕಲ್ ಆಂಡ್, ಇದು ಬಂದ್ಬಿಟ್ಟು 2 ವ್ಯಾಲ್ಯೂಸ್ ನ ಕಂಪೇರ್ ಮಾಡಿ ಜೊತೆಗೆ ಅದ್ರ ರಿಸಲ್ಟ್ ನ ಕೂಡ ಕಂಪೇರ್ ಮಾಡತ್ತೆ. ಸೊ ಈಗ ಒಂದು ರಿಸಲ್ಟ್ ನನಗೆ ಟ್ರೂ ಅಂತ ಕೊಡ್ತು ಅಂತ ಅನ್ಕೊಳ್ಳಿ, ಆಯ್ತಾ. ಸೊ ಒಂದು ರಿಸಲ್ಟ್ ಟ್ರೂ ಬಂದು ಇನ್ನೊಂದು ರಿಸಲ್ಟ್ ಫಾಲ್ಸ್ ಬಂದ್ರೆ ನನಗೆ ಆಂಡ್ ಸಿಂಬಲ್ ಏನ್ ಕೊಡತ್ತೆ? ಫಾಲ್ಸ್ ಕೊಡತ್ತೆ. ಫಸ್ಟ್ ಒನ್ ಅಕಸ್ಮಾತ್ ಫಾಲ್ಸ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಟ್ರೂ ಬಂದ್ರು ಇದು ನನಗೆ ರಿಸಲ್ಟ್ ಫಾಲ್ಸ್ ಅಂತಾನೆ ಕೊಡತ್ತೆ. ಎರಡೂನು ಫಾಲ್ಸ್ ಇದ್ರೆ ಆಬ್ವಿಯಸ್ಲಿ ನನ್ನ ರಿಸಲ್ಟ್ ಕೂಡ ಫಾಲ್ಸ್ ಇರತ್ತೆ. ಆದ್ರೆ ಎರಡೂನು ಟ್ರೂ ಇತ್ತು ಅಂತಂದ್ರೆ ನನ್ನ ರಿಸಲ್ಟ್ ಆವಾಗ ಮಾತ್ರ ಟ್ರೂ ಇರತ್ತೆ. ಸೊ ಆಂಡ್ ಸಿಂಬಲ್ ನಾವು ಯೂಸ್ ಮಾಡಿದಾಗ ನನ್ಗೆ ಕಂಪೇರ್ ಮಾಡುವಂತ 2 ರಿಸಲ್ಟ್ ವ್ಯಾಲ್ಯೂಸ್ ಕೂಡ ನನಗೆ ಟ್ರೂ ಬರಬೇಕು. ಆವಾಗ ಮಾತ್ರ ನನ್ಗೆ ಆಂಡ್ ಸಿಂಬಲ್ ನನಗೆ ಟ್ರೂ ಕೊಡಕ್ಕೆ ಸಾಧ್ಯ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಬಟ್ ನಾವು ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಈಗ ನಾನು ರಿಸಲ್ಟ್ ವ್ಯಾಲ್ಯೂ ಅಲ್ಲಿ ಇದನ್ನ ಸ್ಟೋರ್ ಮಾಡ್ತೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಫಸ್ಟ್ ಆಪರೇಷನ್ ನಾನು ನಂಬರ್ 1 ಗ್ರೇಟರ್ ದೆನ್ 0 ಅಂತ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಆಪರೇಷನ್ ನಾನು ಏನ್ ಮಾಡ್ತೀನಿ ಇಸ್ ನಂಬರ್ 1 ಗ್ರೇಟರ್ ದೆನ್ ನಂಬರ್ 2 ಅಂತ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನಾನು 2 ಆಪರೇಷನ್ಸ್ ನ ಮಾಡ್ತೀನಿ. ಒಂದು ಅದು 0ಕ್ಕಿಂತ ಜಾಸ್ತಿ ಇರಬೇಕು, ಇನ್ನೊಂದು ಅದು ನಂಬರ್ 2ಕ್ಕಿಂತ ಜಾಸ್ತಿ ಇರಬೇಕು. ಸೊ ಈಗ ಪ್ರಿಂಟ್ ಎಫ್ ಆ್ಯಂಡ್ ರಿಸಲ್ಟ್ ಇಸ್ ಪರ್ಸೆಂಟೇಜ್ ಡಿ. ಇದು ಕೂಡ ನನಗೆ 0 ಅಥವಾ 1 ಕೊಡತ್ತೆ ರಿಸಲ್ಟ್. ಇಲ್ಲಿ \n ಕೂಡ ಹಾಕಿರೋಣ. ಸೊ ಈಗ ನಾನು ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ ನನಗೆ ಇಲ್ಲಿ? ಓಕೆ, ಸೊ ಇಲ್ಲಿ ನಾನು ಮಲ್ಟಿ ಲೈನ್ ಕಮೆಂಟ್ ನ ಉಪಯೋಗಿಸ್ಬೇಕು.
ಸೊ ಈಗ ರನ್ ಮಾಡೋಣ. ನೋಡಿ ಆ್ಯಂಡ್ ರಿಸಲ್ಟ್ ಇಸ್ 1 ಅಂತ ಬರ್ತದೆ. ಯಾಕಂದ್ರೆ ನನಗೆ ಫಸ್ಟ್ ಆಪರೇಷನ್ ಕೂಡ ಟ್ರೂ ಕೊಡ್ತು, ಸೆಕೆಂಡ್ ಆಪರೇಷನ್ ಕೂಡ ಟ್ರೂ ಕೊಡ್ತು. ಸೊ ನನ್ನ ಫೈನಲ್ ರಿಸಲ್ಟ್ ಏನಿರತ್ತೆ, ಟ್ರೂ ಇರತ್ತೆ. ಅದೇ ನಾನು ಫಸ್ಟ್ ಆಪರೇಷನ್ ಫಾಲ್ಸ್ ಕೊಡೋ ತರ ಬರೀತೀನಿ. ಸೊ ನಂಬರ್ 1 ಲೆಸ್ ದೆನ್ 0 ಅಂತ ಬರೀತೀನಿ. ಬಟ್ ದಿಸ್ ಇಸ್ ಸ್ಟಿಲ್ ಟ್ರೂ. ನಂಬರ್ 1 ಇಸ್ ಸ್ಟಿಲ್ ಗ್ರೇಟರ್ ದೆನ್ ನಂಬರ್ 2. ಅದೇ ನಂಬರ್ 1 ಇಸ್ ಲೆಸ್ ದೆನ್ 0 ಇದು ಫಾಲ್ಸ್ ಆಗಿದೆ. ಸೊ ಈ ಕೇಸ್ ತಗೊಂತಾ ಇದೆ. ಸೊ ಒಂದು ಫಾಲ್ಸ್ ಆಗಿದ್ದು ಇನ್ನೊಂದು ಟ್ರೂ ಇದ್ರು ನನಗೆ ರಿಸಲ್ಟ್ ಫಾಲ್ಸ್ ಅಂತಾನೆ ಕೊಡುತ್ತೆ. ನೋಡಿ ಇಲ್ಲಿ 0 ಅಂತಾನೆ ಕೊಡ್ತದೆ. ಸೊ ನಾವು ಆ್ಯಂಡ್ ಸಿಂಬಲ್ ಉಪಯೋಗಿಸ್ಬೇಕಾದ್ರೆ ಎರಡೂ ಕೂಡ ನಮ್ಗೆ ಟ್ರೂ ಅಂತಾನೆ ಕೊಟ್ರೆ ಮಾತ್ರ ನಮ್ಗೆ ಆ್ಯಂಡ್ ಅಲ್ಲೇ ಬರೋ ರಿಸಲ್ಟ್ ಟ್ರೂ ಆಗಿರತ್ತೆ. ಇದು ಆರ್ ಕೇಸಲ್ಲಿ ಉಲ್ಟಾ. ಅದು ಹೇಗೆ ನೋಡೋಣ. ಸೊ ಇಲ್ಲಿ ಕಮೆಂಟ್ಸ್ ಒಳಗಡೆ ಇದನ್ನ ಬರೀತೀನಿ. ಆರ್ ಸಿಂಬಲ್ ಅಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಇಲ್ಲಿ ಆರ್ ಅಲ್ಲಿ ನನಗೆ 2 ಟ್ರೂ ಇತ್ತು ಅಂತಂದ್ರೆ ನನಗೆ ಆರ್ ರಿಸಲ್ಟ್ ಕೂಡ ಟ್ರೂ ಇರತ್ತೆ. ಅಕಸ್ಮಾತ್ ಒಂದ್ ಯಾವ್ದಾದ್ರು ಟ್ರೂ ಇತ್ತು ಅಂದ್ರೆ ಅವಾಗ ಕೂಡ ನನಗೆ ಟ್ರೂ ಇರತ್ತೆ. ದಿಸ್ ಆರ್ ದಟ್ ಅಂತ ಹೇಳ್ತೀವಲ್ಲ ಅದೇ ರೀತಿ. ಸೊ ಒಂದು ಫಾಲ್ಸ್ ಇದ್ದು ಇನ್ನೊಂದು ಟ್ರೂ ಇತ್ತು ಅಂದ್ರೆ ಅವಾಗ ಕೂಡ ನನಗೆ ಟ್ರೂ ಬರತ್ತೆ. ಎರಡೂ ಫಾಲ್ಸ್ ಇತ್ತು ಅಂದ್ರೆ ಅವಾಗ ನನಗೆ ಫಾಲ್ಸ್ ಬರತ್ತೆ. ಸೊ ಇದನ್ನ ನಾವು ಟ್ರೈ ಮಾಡೋಣ. ಸೊ ಇಲ್ಲಿ ಮತ್ತೆ ರಿಸಲ್ಟ್ ಅಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ರಿಸಲ್ಟ್ ಈಕ್ವಲ್ಸ್ ನನ್ನ ಫಸ್ಟ್ ಆಪರೇಷನ್ ಏನು, num1 is less than 0 ಆರ್. ಸೊ ಆರ್ಗೆ ನಾವು ಪೈಪ್ ಸಿಂಬಲ್ ಉಪಯೋಗಿಸ್ಬೇಕು ಈ ತರ. ನೆಕ್ಸ್ಟ್ ಬಂದ್ಬಿಟ್ಟು num1 ಗ್ರೇಟರ್ ದೆನ್ num2. ಇಲ್ಲಿ ನನಗೆ ಫಸ್ಟ್ ಒನ್ ಫಾಲ್ಸ್ ಕೊಡತ್ತೆ ಬಟ್ ಸೆಕೆಂಡ್ ಒನ್ ಟ್ರೂ ಕೊಡತ್ತೆ. ಸೊ ಆದ್ರಿಂದ ನನ್ನ ರಿಸಲ್ಟ್ ವ್ಯಾಲ್ಯೂ ಏನಿರತ್ತೆ, ನನಗೆ ಟ್ರೂ ವ್ಯಾಲ್ಯೂನೇ ಬಂದಿರತ್ತೆ. ಸೊ ಅದನ್ನ ನೋಡೋಣ. ಆರ್ ರಿಸಲ್ಟ್ ಇಸ್ ಅಂತ ಪ್ರಿಂಟ್ ಮಾಡಿದೀನಿ. ಇಲ್ಲಿ ಆರ್ ರಿಸಲ್ಟ್ ಇಸ್ 1 ಅಂತ ಬಂತು. ಯಾಕಂದ್ರೆ ಇದು ಫಾಲ್ಸ್ ಆಗಿದ್ರು ಇದು ಟ್ರೂ ಇರೋದ್ರಿಂದ ನನಗೆ ರಿಸಲ್ಟ್ ವ್ಯಾಲ್ಯೂ ಟ್ರೂ ಅಂತಾನೆ ಬರ್ತದೆ. ಸೊ ಎರಡೂ ಫಾಲ್ಸ್ ಆಗಿದ್ದಾಗ ಏನಾಗತ್ತೆ ನೋಡೋಣ. ನೋಡಿ ಇದೂನು ಫಾಲ್ಸ್ ಆಗಿದೆ, ಇದೂನು ಫಾಲ್ಸ್ ಆಗಿದೆ. ಆಗ ಏನಾಯ್ತು ನೋಡಿ, ಆರ್ ರಿಸಲ್ಟ್ ಇಸ್ 0 ಅಂತ ಬರ್ತದೆ. ಸೊ ಯಾವ್ದಾದ್ರು ಒಂದ್ ಅಟ್ ಲೀಸ್ಟ್ ನಮ್ಗೆ ಟ್ರೂ ಇದ್ರೆ ಆರ್ ರಿಸಲ್ಟ್ ಟ್ರೂ ಆಗೇ ಇರತ್ತೆ. ನೆಕ್ಸ್ಟ್ ಲಾಜಿಕಲ್ ನಾಟ್. ಇದು ತುಂಬಾನೇ ಸಿಂಪಲ್, ನಮ್ಗೆ ಯಾವಾಗ್ಲೂ ಆಪೋಸಿಟ್ ವ್ಯಾಲ್ಯೂಸ್ ನ ಕೊಡುತ್ತೆ. ಸೊ ನಮ್ಮ ಕಂಪ್ಯಾರಿಸನ್ ರಿಸಲ್ಟ್ ಟ್ರೂ ಇತ್ತು ಅಂದ್ರೆ ಈ ನಾಟ್ ನಮ್ಗೆ ಫಾಲ್ಸ್ ಅಂತ ಕೊಡತ್ತೆ. ಫಾಲ್ಸ್ ಇತ್ತು ಅಂತಂದ್ರೆ ಇದು ನಮ್ಗೆ ಟ್ರೂ ಅಂತ ಕೊಡತ್ತೆ. ಸೊ ಇದ್ಯಾವ ರೀತಿ, ರಿಸಲ್ಟ್ ಈಕ್ವಲ್ಸ್ ನೋಡಿ ಇಲ್ಲಿ ನಾನು num1 ಗ್ರೇಟರ್ ದೆನ್ num2 ಅಂತ ಒಂದೇ ಆಪರೇಷನ್ ಕೊಡ್ತೀನಿ. ಆದ್ರೆ ಇಲ್ಲಿ ನಾಟ್ ಸಿಂಬಲ್ ನ ಉಪಯೋಗಿಸ್ತೀನಿ. ನಾಟ್ ಅಂದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಈಗ ಪ್ರಿಂಟ್ ಎಫ್ ನಾಟ್ ರಿಸಲ್ಟ್ ಇಸ್ %d ರಿಸಲ್ಟ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಆಕ್ಚುಲಿ ನಮ್ಮ ನಂಬರ್ 1 ಇಸ್ ಗ್ರೇಟರ್ ದೆನ್ ನಂಬರ್ 2. ಆದ್ರೆ ನಾಟ್ ಸಿಂಬಲ್ ಉಪಯೋಗಿಸಿರೋದ್ರಿಂದ ನಮ್ಗೆ ಅದು ಫಾಲ್ಸ್ ಕೊಡ್ಬೇಕು. ಸೊ ನಮ್ಗೆ ಈ ಕಂಪ್ಯಾರಿಸನ್ ವ್ಯಾಲ್ಯೂ ಟ್ರೂ ಕೊಟ್ರು ಈ ನಾಟ್ ಸಿಂಬಲ್ ಇರೋದ್ರಿಂದ ಅದು ಫಾಲ್ಸ್ ಆಗಿ ಮಾಡುತ್ತೆ. ನೋಡಿ ಇಲ್ಲಿ ನಾನು ಲೆಸ್ಸರ್ ದೆನ್ ಅಂತ ಉಪಯೋಗಿಸಿದ್ರೆ ನನ್ಗೆ ಟ್ರೂ ಅಂತ ಬರತ್ತೆ. ಸೊ ಇದೆಲ್ಲ ನಮ್ಗೆ ಲಾಜಿಕಲ್ ಆಪರೇಟರ್ಸ್ ಅಂತ ಕರಿತೀವಿ. ಈ ಲಾಜಿಕಲ್ ಆಪರೇಟರ್ಸ್ ಮತ್ತೆ ಕಂಪ್ಯಾರಿಸನ್ ಆಪರೇಟರ್ಸ್ ತುಂಬಾ ಉಪಯೋಗಕ್ಕೆ ಬರೋದು ನಮ್ಮ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ, ಅಂದ್ರೆ ಇಫ್ ಸ್ಟೇಟ್ಮೆಂಟ್ಸ್ ಗಳಲ್ಲಿ. ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಕಲಿಯೋಣ. ನಮ್ಮ ವೆಬ್ಸೈಟ್ www.kalyona.com ನ ವಿಸಿಟ್ ಮಾಡಿದ್ರೆ ಟೆಕ್ನಿಕಲ್ ಜೊತೆಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಕೂಡ ಇರುತ್ತೆ. ನೀವು ಅದಕ್ಕೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನಮ್ಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.